ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಹಾಕಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಜೀರಾ ರೈಸ್ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂತಲತ್ತೈತೆ. ಹಾಗಂತೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮತ್ತೆ ಯಾಕೆ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಜೀರಾ ರೈಸ್ ಮಾಡಕ್ಕೆ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಅಕ್ಕಿ ರೀ. ಇಲ್ಲಿ ನಾನು ಜೀರಾ ರೈಸ್ ಯೂಸ್ ಮಾಡ್ಲಿಕ್ಕತ್ತೀನಿ. ಜೀರಾ ರೈಸ್ ಮಾಡಕ್ಕೆ ಜೀರಾ ರೈಸ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇಲ್ಲಿ ನಾನು ಅರ್ಧ kg ಅಷ್ಟು ಅಕ್ಕಿ ತೊಗೊಂಡಿದ್ದೈತಿ. ನಿಮ್ಮ ಮನ್ಯಾಗ ಯಾವ ಅಕ್ಕಿ ಇರ್ತೈತಲ್ಲ ಅದು ನೀವು ತೊಗೋಬೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟನ್ನು ನೀವು ತೊಗೊಂಡು ಮಾಡ್ಬೋದು. ಆಮ್ಯಾಗ 2 ಚಮಚ ಅಷ್ಟು ಜೀರಿಗೆ ತೊಗೊಂಡಿನಿ, 1 ಚಮಚ ಸಾಜೀರ, ಅರ್ಧ ಕಪ್ ಅಷ್ಟು ಗೋಡಂಬಿ, ಇಲ್ಲಿ ನೋಡಿ 4 ಏಲಕ್ಕಿ ತೊಗೊಂಡಿನಿ, ಒಂದು ಸ್ವಲ್ಪ ಮೆಣಸು ತೊಗೊಂಡಿದ್ದೈತಿ. ಆಮ್ಯಾಗ 6 ಲವಂಗ, ಒಂದು 3 ಸಣ್ಣ ತುಕಡಿ ಅಷ್ಟು ಚಕ್ಕೆ ತೊಗೊಂಡಿನಿ, 2 ಚಮಚ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚ ಅಷ್ಟು ತುಪ್ಪ ತೊಗೊಂಡಿನಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕಟ್ ಮಾಡ್ಕೊಂಡಿದ್ದೈತಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಫ್ರೆಂಡ್ಸ್, ಇದಿತ್ತು ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ್ರಿ. ಆಮ್ಯಾಗ ಬೊಗಣಿ ಇಡೋಣ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ನೀವು ತಗೋಬೋದ್ರಿ. ಆಮ್ಯಾಗ ಇದ್ರೊಳಗೆ ತುಪ್ಪ ಹಾಕೊಂಡ್ರಿ. ನೋಡ್ರಿ, ಅರ್ಧ kg ತುಪ್ಪ ಎಷ್ಟು ಬೇಕಾಗ್ತೈತಲ್ಲ ಅಷ್ಟು ತೊಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಮಾಡ್ಬೋದು. ಇವಾಗ ಇದ್ರೊಳಗೆ ಜೀರಿಗೆ ಹಾಕೊಂಡ್ರಿ, ಶಾಜೀರ ಹಾಕೋಣ. ಶಾಜೀರ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ. ನೆಕ್ಸ್ಟ್ ಇದ್ರೊಳಗೆ ಏಲಕ್ಕಿ ಹಾಕೊಂಡ್ರಿ, ಲವಂಗ, ಚಕ್ಕೆ, ಮೆಣಸು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಇದ್ರೊಳಗೆ ಗೋಡಂಬಿ ಹಾಕೊಂಡ್ರಿ. ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಗೋಡಂಬಿ ಅಂತೂ ಜಾಸ್ತಿ ಉರಿಬೇಡ್ರಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಂಗ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಜಾಸ್ತಿ ನೀವು ಫ್ರೈ ಮಾಡಕ್ ಹೋದ್ರೆ ಎಲ್ಲ ಸುಟ್ಟು ಬಿಡ್ತೈತ್ರಿ, ಅಂದ್ರೆ ಕರ್ರಗಾಗಿ ಬಿಡ್ತೈತಿ. ನೋಡ್ರಿ, ಗೋಲ್ಡನ್ ಬ್ರೌನ್ ಅಂತೂ ಆಗೈತ್ರಿ. ಇವಾಗ ಇದ್ರೊಳಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡೋಣ. ಫ್ರೆಂಡ್ಸ್, ಜೀರಾ ರೈಸ್ ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ರೀ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ನಿಮ್ಗೆ ಈಸಿ ಆಗ್ಬೇಕಂತೇಳಿ ನಾನು ಪ್ರತಿಯೊಂದು ಅಡುಗೆನೂ ಈಸಿ ಹೇಳ್ಕೊಡ್ತೀನಿ. ನೀವು ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತೆ ಅಂತೇಳಿ ಜೀರಾ ರೈಸ್. ಇವಾಗ ಇದ್ರೊಳಗೆ ಮೆಣಸಿನ್ಕಾಯಿ ಹಾಕೊಂಡ್ರಿ. ಫ್ರೆಂಡ್ಸ್, ಮೆಣಸಿನ್ಕಾಯಿ ಅಂತೂ ಆಪ್ಷನಲ್ ಇರಿ, ನಿಮ್ಗೆ ಬೇಕಂದ್ರೆ ಹಾಕ್ಬೋದ್ರಿ, ಇಲ್ಲಕಂದ್ರೆ ಇಲ್ಲ. ಹಾಕಿದ್ರೆ ಟೇಸ್ಟ್ ಇರ್ತೈತಿ, ಹಂಗಂತೇಳಿ ನಾ 2 ಮೆಣಸಿನ್ಕಾಯಿ ಹಾಕಿನಿ. ಅರ್ಧ kg ಎಷ್ಟು ಮೆಣಸಿನ್ಕಾಯಿ ಬೇಕಾಗ್ತೈತಲ್ರಿ, ನಾನು ಅಷ್ಟು ಹಾಕಿನಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಮಾಡ್ಬೋದ್ರಿ. ಇವಾಗ ಇದ್ರೊಳಗೆ ನಾವು ನೀರು ಹಾಕೊಂಡ್ರಿ. ನೋಡ್ರಿ, ನೀರು ಹಾಕುವಾಗ ಸ್ವಲ್ಪ ದೂರದಿಂದ ಹಾಕ್ರಿ, ಯಾಕಂದ್ರೆ ಎಣ್ಣೆ ಇರ್ತೈತಲ್ರಿ, ಸಿಡಿತೈತಿ, ಹಂಗಂತೇಳಿ. ನೋಡ್ರಿ, 1 ಗ್ಲಾಸ್. ಫ್ರೆಂಡ್ಸ್, ಈ ಗ್ಲಾಸಿಂದ ನಾನು 3 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿನ್ರಿ, ಹಂಗಂತೇಳಿ ಈ ಗ್ಲಾಸಿಂದ ನಾನು 6 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಇಟ್ಟು ನಿಮ್ಗೆ ಹೇಳಿಕತ್ತೀನಿ ಹೆಂಗೆ ಮಾಡೋದು ಅಂತೇಳಿ. 2 ಫ್ರೆಂಡ್ಸ್, ಈ ಗ್ಲಾಸಿಂದ ನಾನು 3 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೈತ್ರಿ, ಹಂಗಂತೇಳಿ ಈ ಗ್ಲಾಸಿಂದ ನಾನು 6 ಗ್ಲಾಸ್ ಅಷ್ಟು ನೀರು ಹಾಕಿನಿ. ಈಕ್ವಲ್ ಕ್ವಾಂಟಿಟಿ ಒಳಗೆ ಹೆಂಗೆ ನೀರು ಯೂಸ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಹೇಳಿಕತ್ತೀನಿ. ಫ್ರೆಂಡ್ಸ್, ಫಸ್ಟ್ ಬಿಗಿನರ್ಸ್ ಇರ್ತಾರಲ್ರಿ, ಅವ್ರಿಗೆ ಗೊತ್ತಾಗೋದಿಲ್ರಿ ಹೆಂಗೆ ಮಾಡೋದು ಅಂತೇಳಿ. ಹಂಗಂತೇಳಿ ಅಂಥವ್ರಿಗಂತೇಳಿ ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ ಕ್ವಾಂಟಿಟಿ. ಆಮ್ಯಾಗ ನೋಡ್ರಿ, ಉಪ್ಪು ಹಾಕೊಂಡ್ರಿ. ಇದ್ರೊಳಗೆ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ರೀ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಬೋದ್ರಿ, ಬೇಕಾದ್ರೆ ನೀವು ಕಮ್ಮಿನೂ ಹಾಕ್ಬೋದ್ರಿ. ಫಸ್ಟ್ ಸ್ಟಾರ್ಟಿಂಗ್ ಏನೈತಲ್ರಿ ಕಮ್ಮಿ ಹಾಕ್ರಿ, ಆಮೇಲೆ ಅಕ್ಕಿ ತೊಳೆದು ನಾವು ಹಾಕ್ತೀವಲ್ರಿ, ಅವಾಗ ಏನಾದ್ರು ಕಮ್ಮಿ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀವು ಹಾಕ್ಬೋದ್ರಿ. ಒಮ್ಮೆಕ್ಲೆ ನೀವು ಜಾಸ್ತಿ ಹಾಕಿದ್ರೆ ತೆಗಿಯಕ್ಕೆ ಬರೋದಿಲ್ರಿ ಉಪ್ಪು, ಹಂಗಂತೇಳಿ. ಇವಾಗ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಇವಾಗ ಮುಚ್ಚಳ ಮುಚ್ಚಿ ನೀರು ಕುದಿಯಕ್ಕೆ ಬಿಡೋದ್ರಿ. ಆಮ್ಯಾಗ ಅಕ್ಕಿ ತೊಳೆದು ಹಾಕೊಂಡ್ರಿ. ಫ್ರೆಂಡ್ಸ್, ಇವಾಗ ಮುಚ್ಚಳ ಸರಿಸಿ ನೋಡೋಣ್ರಿ.
ನೋಡ್ರಿ ನೀರಂತೂ ಕುದಿಯಾಕತ್ತೈತಿ. ಇವಾಗ ಇದ್ರೊಳಗ ನೋಡ್ರಿ ಸ್ವಚ್ಛಂಗ 2 ಸರಿ ಅಕ್ಕಿ ತೊಳೆದಿದ್ದೈತ್ರಿ, ಅದು ಇವಾಗ ಹಾಕ್ಬಿಡೋದ್ರಿ. ಮೆಲ್ಲಕ್ಕೆ ಹಾಕ್ರಿ. ನೀರಂತೂ ಭಾಳ ಅಂದ್ರೆ ಭಾಳ ಬಿಸಿ ಐತ್ರಿ. ಮೆಲ್ಲಕ್ಕೆ ಹಾಕ್ರಿ. ಈಗ ಸಿಡಿದಿತ್ತ ನೋಡ್ರಿ. ಎಲ್ಲ ಸ್ವಚ್ಛಂಗ ಹಾಕ್ರಿ. ಬಿಡ್ಲಾರ್ದಂಗ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ರಿ. ಭಾಳ ಹೊತ್ತಂತೂ ಅಕ್ಕಿ ಹಾಕಿ ಹಿಂಗ ಬಿಡಾಕ್ ಹೋಗ್ಬೇಡ್ರಿ, ಯಾಕಂದ್ರೆ ತಲ ಹಿಡಿತೈತಿ. ಅಕ್ಕಿ ಹಾಕಿದ ತಕ್ಷಣ ಹಿಂಗೆ ಮಿಕ್ಸ್ ಮಾಡ್ರಿ. ಫ್ರೆಂಡ್ಸ್ ಜೀರಾ ರೈಸ್ ಮಾಡೋದಂತೂ ಭಾಳ ಅಂದ್ರೆ ಭಾಳ ಇದ್ದೀರಿ. ಒಂದ್ಸಲಿ ನೀವು ನೋಡಿದ್ರಲ್ಲ, ನೀವ ಕಲಿತೀರಿ. ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತಿತ್ತು. ಹಂಗಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮಿಕ್ಸ್ ಮಾಡ್ಕೊರಿ. ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡಿ ನಿಮ್ಗೆ ಬೇಕಂದ್ರೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಬೋದ್ರಿ. ಫ್ರೆಂಡ್ಸ್ ನಾನು ಟೇಸ್ಟ್ ನೋಡಿದರೆ ಉಪ್ಪಂತೂ ಕಮ್ಮಿ ಐತ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ಉಪ್ಪನ್ನ ಹಾಕ್ಲಿಕ್ಕತ್ತೀನಿ. ಉಪ್ಪು ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮುಚ್ಚೋಣ್ರಿ. ನೀವು ಪೂರ್ತಿ ಮುಚ್ಚಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮುಚ್ಚ್ರಿ. ನೋಡ್ರಿ ಪೂರ್ತಿ ನೀವು ಮುಚ್ಚಿದ್ರೆ ಏನಾಗ್ತೈತಿ, ಉಕ್ಕಿ ನೀರೆಲ್ಲ ಹೊರಗಡೆ ಬರ್ತೈತಿ. ಗ್ಯಾಸ್ ವೇಸ್ಟ್, ಮಾಡಿರೋ ಅಡಿಗೆನೂ ವೇಸ್ಟ್ ಆಗ್ತೈತ್ರಿ. ಗ್ಯಾಸ್ ಒರೆಸ್ಕೊಂಡಿರೋದು ಒಂದ ಕೆಲಸ ಆಗ್ತೈತೆ. ಹಂಗಂತೇಳಿ ಪೂರ್ತಿ ಹಿಂಗೆ ಮುಚ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ತೆಗಿಬೇಕ್ರಿ ಪೂರ್ತಿ ಮುಚ್ಲಿಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೀರಂತೂ ಭಾಳ ಅಂದ್ರೆ ಭಾಳ ಕಮ್ಮಿ ಆಗೈತ್ರಿ. ನೋಡ್ಬೋದು ನೀವು ಜೀರಿಗೆ ಮತ್ತು ಸಾಜೀರದ ವಾಸನೆ ಅಂತೂ ಘಮ ಘಮ ಅನ್ಲಿಕ್ಕತ್ತೈತಿ ನೋಡ್ರಿ. ಒಬ್ಬೊಬ್ರು ಜೀರಿಗೆ ಇಷ್ಟ ಹಾಕ್ತಾರ್ರಿ. ನಾ ಇದ್ರ ಕೂಡ ಸಾಜೀರನ ಹಾಕಿದ್ರಿ. ಸಾಜೀರ ಹಾಕೋದ್ರಿಂದ ವಾಸನೆ ಅಂತೂ ಭಾಳ ಘಮ ಘಮ ಅಂತೇಳಿ ಬರ್ತೈತ್ರಿ. ಹಂಗಂತೇಳಿ ನಾನು ಸಾಜೀರ ಹಾಕಿನಿ. ನಿಮ್ಗೆ ಬ್ಯಾಡ ಅಂದ್ರೆ ನೀವು ಜೀರಿಗೆ ಇಷ್ಟ ಹಾಕ್ರಿ. ಒಂದ್ಸರಿ ನೀವು ಸಾಜೀರ ಹಾಕಿ ಮಾಡಿ ನೋಡ್ರಿ. ಜೀರಾ ರೈಸ್ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಫ್ರೆಂಡ್ಸ್ ನೀರಂತೂ ಭಾಳ ಅಂದ್ರೆ ಭಾಳ ಕಮ್ಮಿ ಆಗೈತಿ. ಇವಾಗ ಗ್ಯಾಸ್ ಅಂತೂ ಮೀಡಿಯಮ್ ಇಡೋಣ್ರಿ. ಮೀಡಿಯಮ್ ಇಟ್ಟು ನೋಡ್ರಿ ಮುಚ್ಚೋಣ್ರಿ. ನೋಡ್ರಿ ಇಷ್ಟ ಮುಚ್ಚೋಣ. ದಮ್ಮಿಗೆ ಬಿಡೋವಾಗ ಪೂರ್ತಿ ಮುಚ್ಚಿ ಆಮ್ಯಾಗ ದಮ್ಮಿಗೆ ಬಿಡೋಣ್ರಿ. ಇನ್ನೊಂದು 2 ನಿಮಿಷದ ತನಕ ನಾವು ಹಿಂಗೆ ಕುದಿಸ್ಕೊಳ್ಳೋಣ್ರಿ ಮೀಡಿಯಮ್ ಫ್ಲೇಮ್ನಾಗ. ಆಮ್ಯಾಗ ನೋಡೋಣ ಹೆಂಗೆ ಆಗ್ತೈತೆ ಅಂತೇಳಿ. ಫ್ರೆಂಡ್ಸ್ ಇವಾಗ ಮುಚ್ಚಳ ತೆಗಿಯೋಣ್ರಿ. ನೋಡ್ರಿ ನೀರಂತೂ ಇಲ್ಲ ರೀ. ನೋಡ್ರಿ ನೀರಂತೂ ಭಾಳ ಅಂದ್ರೆ ಭಾಳ ಕಮ್ಮಿ ಆಗೈತಿ. ಅನ್ನ ಎಲ್ಲ ಸರಿ ಮಾಡ್ರಿ ಹಿಂಗೆ ದಮ್ಮಿಗೆ ಬಿಡುವಾಗ ಮಾಡಿ. ನೋಡ್ರಿ ಮುಚ್ಚೋಣ. ಇವಾಗ ಮುಚ್ಚಳ ಪೂರ್ತಿ ಮುಚ್ಚಿ ಲೋ ಫ್ಲೇಮ್ ಇಟ್ಬಿಡೋಣ್ರಿ. ಫ್ರೆಂಡ್ಸ್ ಗ್ಯಾಸ್ನಂತೂ ಲೋ ಫ್ಲೇಮ್ನಾಗ ಇಟ್ಟು ಒಂದು 10 ನಿಮಿಷ ಹಿಂಗೆ ದಮ್ಮಿಗೆ ಬಿಡೋಣ್ರಿ. ದಮ್ಮಿಗೆ ಬಿಟ್ಟು ನೋಡೋಣ್ರಿ ಹೆಂಗಾಗ್ತೈತಿ ಜೀರಾ ರೈಸ್ ಅಂತೇಳಿ. ಬರ್ರಿ ಮತ್ತೆ ಫ್ರೆಂಡ್ಸ್ 10 ನಿಮಿಷ ಆಗೈತ್ರಿ. ನೋಡೋಣ್ರಿ ಹೆಂಗಾಗೈತಿ ಜೀರಾ ರೈಸ್ ಅಂತೇಳಿ. ವಾ ನೋಡ್ರಿ ಜೀರಾ ರೈಸ್ ಅಂತೂ ಘಮ ಘಮ ಅನ್ನಕತ್ತೈತ್ರಿ. ನೋಡ್ರಿ ಪರ್ಫೆಕ್ಟ್ ಆಗೈತಿ ನೋಡ್ರಿ ಜೀರಾ ರೈಸ್. ಉದುರಂತೂ ಮಸ್ತ್ ಆಗೈತ್ರಿ ಜೀರಾ ರೈಸ್. ಫ್ರೆಂಡ್ಸ್ ಜೀರಾ ರೈಸ್ ಅಂತೂ ರೆಡಿ ಐತ್ರಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ್ರಿ. ಸ್ಟವ್ ಅಂತೂ ಆಫ್ ಮಾಡಿದ್ದಾಯ್ತ್ರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಅಂತೂ ಹಾಕಿದ್ದಾಯ್ತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ. ಫ್ರೆಂಡ್ಸ್ ರೆಡಿ ಐತ್ರಿ ಜೀರಾ ರೈಸ್. ಈ ಜೀರಾ ರೈಸ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಮೆಂಟ್ನಾಗಂತೂ ತಿಳಿಸೋದಂತೂ ಮರಿಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತಿ ಜೀರಾ ರೈಸ್ ಅಂತೇಳಿ. ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.